ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ ಸಂಬಂಧ ಸಾವಿನ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಏರಿಕೆ ಆಗ್ತಾ ಇದೆ. ಇಲ್ಲಿವರೆಗೂ 274 ಜನ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆದರೆ ಶವಗಳು ಸುಟ್ಟು ಕರಕಲಾಗಿರೋದ್ರಿಂದ, ಬೆಂದು ಹೋಗಿರೋದ್ರಿಂದ ಗುರುತು ಪತ್ತೆ ಅನ್ನೋದು ಸವಾಲಾಗಿದೆ. ಶವಾಗಾರದ ಮುಂದೆ ಕುಟುಂಬಸ್ಥರು ಆಕ್ರಂದನ ಇಡ್ತಾ ಇದ್ದಾರೆ. ತಮ್ಮ ಸಂಬಂಧಿಕರ ಶವಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ನೋಡಿ, 274 ಜನರ ಪೈಕಿ ಈವರೆಗೆ ಗುರುತು ಪತ್ತೆ ಹಚ್ಚಿರೋದು ಕೇವಲ 8 ಮೃತದೇಹಗಳಷ್ಟೇ. ಸುಟ್ಟು ಕರಕಲಾದ ದೇಹಗಳಿಗೆ DNA ಟೆಸ್ಟ್ ಕೂಡ ಇಲ್ಲಿ ಸವಾಲಾಗಿದೆ. ಹೆಚ್ಚಿನ ಉಷ್ಣತೆಯಿಂದ DNA ತೀವ್ರವಾಗಿ ಹಾನಿಯಾಗಿರುತ್ತೆ. ಸರಿಯಾದಂಥ ಮಾದರಿ ಸಂಗ್ರಹಿಸೋದು ಈ ಸಂದರ್ಭದಲ್ಲಿ ಕಷ್ಟದ ಕೆಲಸ. ಸ್ಯಾಂಪಲ್ಗಳನ್ನ ಅಲ್ಲಿ ಕಲೆಕ್ಟ್ ಮಾಡೋದೇ ಒಂದು ಚಾಲೆಂಜ್ ಆಗಿರುತ್ತೆ. ಒಂದ್ ಕಡೆ DNA ಪರೀಕ್ಷೆ ಮಾಡುವಂತ ನಿಟ್ಟಿನಲ್ಲಿ ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡುವಂತ ಕೆಲಸ ಅಲ್ಲಿ ಆರಂಭ ಆಗಿದೆ. 8 ಮೃತದೇಹಗಳ ಗುರುತನ್ನ ಈಗ ಪತ್ತೆ ಹಿಡಿಯಲಾಗಿದೆ. ಉಳಿದಂತ ಶವಗಳಿಗೋಸ್ಕರ ಸಂಬಂಧಿಕರು ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗ ಸಿಬ್ಬಂದಿಗೆ, ಅಧಿಕಾರಿಗಳಿಗೆ DNA ಟೆಸ್ಟ್ ಮಾಡೋದು ಕೂಡ ಇಂತಹ ಸಂದರ್ಭದಲ್ಲಿ ಸವಾಲಾಗಿರುತ್ತೆ. ಆ ಪ್ರಕ್ರಿಯೆಗಳು ಹೇಗಿರುತ್ತೆ, ಇಂತಹ ಪರ್ಟಿಕ್ಯುಲರ್ ಕೇಸಲ್ಲಿ ಬೆಂದು ಹೋದಾಗ ಎಷ್ಟು ಸವಾಲಾಗಿರುತ್ತೆ ಅನ್ನೋ ಕುರಿತಂತೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಎಷ್ಟು ಸವಾಲಿನ ಕೆಲಸ DNA ಟೆಸ್ಟ್ ಇಂತಹ ಪ್ರಕರಣದಲ್ಲಿ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ, ವಿಶ್ಲೇಷಣೆಯನ್ನು ಮಾಡೋದಕ್ಕೆ ವಿಧಿವಿಜ್ಞಾನ ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ರಾವ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಡಾಕ್ಟರ್ ನಮಸ್ತೆ. ನಮಸ್ಕಾರ. ಈ ತರ ಅಂದ್ರೆ ವಿಮಾನ ಕ್ರಾಶ್ ಆದಂತ ಸಂದರ್ಭದಲ್ಲಿ ಸುಟ್ಟು ಹೋಗಿರ್ತಾರೆ, ಅಂದ್ರೆ ಬೆಂದು ಹೋಗಿರ್ತಾರೆ, ಅಂದ್ರೆ DNA ಸ್ಯಾಂಪಲ್ ಕಲೆಕ್ಟ್ ಮಾಡೋದು ಕೂಡ ಯಾವ ತರ ಸವಾಲಿನ ಕೆಲಸ ಆಗುತ್ತೆ. ಆಮೇಲೆ ಪ್ರತ್ಯೇಕವಾಗಿ ನಾವು ನೋಡೋದಾದ್ರೆ ಕೆಲವ್ರದ್ದು 60% ಸುಟ್ಟೋಗಿರುತ್ತೆ, ಕೆಲವ್ರದ್ದು 70% ಸುಟ್ಟೋಗಿರುತ್ತೆ. ಅಂದ್ರೆ ಯಾವ್ಯಾವ ವ್ಯಕ್ತಿಗಳಿಂದ ಎಷ್ಟು ಪರ್ಸೆಂಟೇಜ್ ಸುಟ್ಟೋಗಿರುತ್ತಲ್ಲ ಅವರಿಂದ ಯಾವ ತರ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಲಾಗುತ್ತೆ? ನೋಡಿ, ಇದು ಅಂತ ದೊಡ್ಡ ಸವಾಲೇನಿಲ್ಲ ಈ ತರ ಕೇಸ್ನಲ್ಲೂ. ಯಾಕಂದ್ರೆ ನಾವು ಸುಮಾರು ಕೇಸಸ್ ಅನ್ನ ನಾವು ಹ್ಯಾಂಡಲ್ ಮಾಡಿದೆ ನಾನು. ಸೊ ಇದರಲ್ಲಿ ಒಂದೇನಂದ್ರೆ ಚಾರ್ಡ್ ಬಾಡಿ, ಅಂದ್ರೆ ನೀವು ಮೊದಲೇ ಹೇಳ್ದಾಗೆ ಇದು ಸುಟ್ಟು ಕರಕಲಾಗಿದೆ ಬಾಡಿ ಅಂತ. ಅದು ಇಂಥ ಕೇಸ್ನಲ್ಲಿ ಯೂಶಲಿ ನಾವು ಸ್ಯಾಂಪಲ್ಸ್ ಯಾವ್ದು ತಗೊಳ್ತೀವಿ ಅಂದ್ರೆ ಹಲ್ಲು ಎಸ್ಪೆಷಲಿ ಮೋಲಾರ್ ಟೂತ್ ಅಂತೀವಿ ನಾವು. ಅಂದ್ರೆ ಹಿಂದೆ ಇರ್ತಕ್ಕಂಥ ಹಲ್ಲು. ಸೊ ಆ ಹಲ್ಲಿನ ಸ್ಯಾಂಪಲ್ಸ್ ತಗೊಳ್ತೀವಿ. ಅದರಲ್ಲಿ ಇರ್ತಕ್ಕಂಥ ಟೂತ್ ಪಲ್ಪ್ ಅಂತ ಏನಿದೆ ಅದರಲ್ಲಿ ನೀವು DNA ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಸೊ ದಟ್ಸ್ ಎ ವೆರಿ ಗುಡ್ ಸ್ಯಾಂಪಲ್. ಇದು ಎಷ್ಟೇ ಸುಟ್ಟು ಗಾಯ ಆದ್ರೂ ಆ ಭಾಗದಲ್ಲಿ ಆ ಹಲ್ಲು ಇಟ್ ಇಸ್ ರೆಸಿಸ್ಟೆಂಟ್ ಟು ದಟ್ ಹೀಟ್. ಅಂದ್ರೆ ಈ ತರ ಇಷ್ಟು ಹೀಟ್ ಆದ್ರೂ ಒಳಗೆ ಮೇಲೆ ಸಾಫ್ಟ್ ಟಿಶ್ಯೂ ಕವರ್ ಆಗಿರೋದ್ರಿಂದ, ಒಳಗೆಯಿಂದ ಹಲ್ಲು ಡೆಂಟಿನ್ ಇರೋದ್ರಿಂದ ಇಟ್ ಇಸ್ ಮಚ್ ರೆಸಿಸ್ಟೆಂಟ್ ಟು ಹೀಟ್ ದೆನ್ ಅದರ್ ಸಾಫ್ಟ್ ಟಿಶ್ಯೂಸ್. ಸೊ ಹಲ್ಲಿನ ಮಾದರಿ ತಗೊಳ್ತೇವೆ. ಎರಡನೇದು, ಈ ಒಂದು ಎಸ್ಪೆಷಲಿ ನಮ್ಮ ಸಾಸ್ ಮಸಲ್ ಅಂತೀವಿ, ಅಂದ್ರೆ ನಮ್ಮ ಸೊಂಟದ ಭಾಗದಲ್ಲಿ ಇರ್ತಕ್ಕಂಥ ಒಂದು ಮಾಂಸ. ಸೊ ಮಾಂಸದ ಟಿಶ್ಯೂ ಸ್ಯಾಂಪಲ್ಸ್ ಅದು ತಗೊಳ್ತೇವೆ. ಸೊ ದಟ್ ಈಸ್ ಒನ್, ಎಸ್ಪೆಷಲಿ ಈ ತರ ಬರ್ಂಟ್ ಬಾಡೀಸ್ ನಲ್ಲಿ. ಅಂಡ್ ಮೂರನೇ ಸ್ಯಾಂಪಲ್ ಇವನ್ ಲಾಂಗ್ ಬೋನ್ಸ್, ಇವನ್ ಸ್ಟರ್ನಮ್ ಆಗ್ಲಿ, ಇವನ್ ನಮ್ಮ ಥೈ ಬೋನ್ ಅಂತ ಏನಿರ್ತೀವಿ ಅದರದ್ದು ಒಂದು ಕಟ್ ತಗೊಳ್ತೀವಿ. ತುಂಬಾ ಚಾಡು, ತುಂಬಾ ಕರಕಲಾಗಿಟ್ಟಿದೆ, ಕೈ ಕಾಲೆಲ್ಲ ಸುಟ್ಟು ಇವನ್ ಬೂದಿ ಆಗಿದೆ ಅಂದಾಗ ಆ ಭಾಗದನ್ನ ಬಿಟ್ಟು ಬಟ್ ಹಲ್ಲಿನ ಮಾದರಿಯನ್ನು ನಾವು ತಗೊಳ್ತೇವೆ. ದಿಸ್ ಆರ್ ದ ಸ್ಯಾಂಪಲ್ಸ್ ಯೂಶಲಿ ವಿ ಕಲೆಕ್ಟ್ ಇನ್ ಸಚ್ ಕೇಸಸ್. ಮತ್ತೆ ಬಾಡಿ ಸುಟ್ಟು ಹೋದಂಗೂ, ಅಂದ್ರೆ ಆ ಬೆಂದ್ ಹೋದಂಗೂ DNA ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಬಾಡಿಲಿ ಅಂತ ಹೇಳ್ತಾರೆ. ಅದು ನಿಜಾನಾ? ಇಲ್ಲ, ನೋಡಿ, DNA ಪ್ರಮಾಣ ಯಾವುದು ಕಮ್ಮಿ ಆಗೋದಿಲ್ಲ. ಎಸ್ಪೆಷಲಿ ನೋಡಿ, DNA ಅನ್ನೋದು ಈ ನ್ಯೂಕ್ಲಿಯಸ್ ನಲ್ಲಿ ಇರ್ತಕ್ಕಂಥ ಏನು ಕ್ರೋಮೋಸೋಮ್ಸ್ ಏನ್ ಹೇಳ್ತೀವಿ, ಈ ನ್ಯೂಕ್ಲಿಯಸ್ ನಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಆ ಕಣಗಳಿಂದ ತೆಕ್ಕೊಳ್ಳತಕ್ಕಂಥದ್ದೇ DNA. ಸೊ ಈ DNA ನ ನಾವು ಏನು ಮಾಡ್ತೀವಿ, ಈ ಸಾಫ್ಟ್ ಟಿಶ್ಯೂಸ್ ನಲ್ಲಿ ರಕ್ತ ಆಗಿರ್ಲಿ, ಇಲ್ಲ ಬೇರೆ ಆಲ್ ನ್ಯೂಕ್ಲಿಯೇಟೆಡ್ ಸೆಲ್ಸ್ ನಲ್ಲಿ ಈ DNA ಸಿಗುತ್ತೆ. ಸೊ ಅಂತ ಜಾಗದಲ್ಲಿ ಸುಟ್ಟಿರೋದ ಜಾಗದ ಕಾರಣದಿಂದ ಅದೆಲ್ಲ ಬೆಂದೋಗಿರ್ತದೆ, ಅಲ್ಲಿ DNA ನಾಶ ಆಗಿರುತ್ತೆ. ಅದೇ ಹಲ್ಲಿನೊಳಗೆ ಇರ್ತಕ್ಕಂಥ ಪಲ್ಪ್ ಅಂತ ಏನ್ ಹೇಳ್ತೇವೆ, ಸೊ ಅದರಲ್ಲಿ ಆ ಸೆಲ್ಸ್ ಇಂಟ್ಯಾಕ್ಟ್ ಇರುತ್ತೆ, ನ್ಯೂಕ್ಲಿಯಸ್ ಇಂಟ್ಯಾಕ್ಟ್ ಇರುತ್ತೆ, ಅದರಲ್ಲಿ ನಾವು DNA ನ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಸೊ ಹಾಗೆ ಈ ಥೈ ಬೋನ್ ಅಂತ ಹೇಳ್ತೀವಿ, ಆ ಥೈ ಬೋನು ಮತ್ತೆ ಈ ಸ್ಟರ್ನಮ್ ನಲ್ಲಿ ಅಲ್ಲಿರ್ತಕ್ಕಂಥ ಬೋನ್ ಮ್ಯಾರೋ, ಆ ಬೋನ್ ಮ್ಯಾರೋನಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯೇಟೆಡ್ ಸೆಲ್ಸ್ ಏನಿದೆ ಅದು ಇಂಟ್ಯಾಕ್ಟ್ ಆಗಿರುತ್ತೆ, ಅದರಿಂದ ನಾವು DNA ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಬಟ್ DNA ಪ್ರಮಾಣ ಕಮ್ಮಿ ಆಗೋದಿಲ್ಲ. ಪ್ರಮಾಣ ಏನಂದ್ರೆ ಈ ಸಾಫ್ಟ್ ಟಿಶ್ಯೂ ನಲ್ಲಿ ಇರ್ತಕ್ಕಂಥ, ಅಂದ್ರೆ ಮಾಂಸ ಖಂಡಗಳು ಮತ್ತೆ ರಕ್ತದ ಕಣಗಳಲ್ಲಿ ಇರ್ತಕ್ಕಂಥ
DNA ಅದು ನಾಶ ಆಗತ್ತೆ, ಇಲ್ಲ ಸುಟ್ಟು ಏನಾಗತ್ತೆ, ಇಟ್ ವಿಲ್ ಬಿ ಡಿನೇಚರ್ಡ್ ಬಿಕಾಸ್ DNA ಇಸ್ ನಥಿಂಗ್ ಬಟ್ ಎ ಪ್ರೋಟೀನ್. ಸೊ ದಟ್ ವಿಲ್ ಗೆಟ್ ಡಿನೇಚರ್ಡ್ ಆರ್ ಕೋಆಗುಲೇಟೆಡ್ ಬಿಕಾಸ್ ಆಫ್ ದ ಹೀಟ್ ಅಷ್ಟೇ. ಬಟ್ ಬೇರೆ ಜಾಗದಲ್ಲಿ ಆ ಹೀಟ್ ರೆಸಿಸ್ಟೆಂಟ್ ಇರೋದ್ರಿಂದ ಬಿಕಾಸ್ ಆಫ್ ದ ಬೋನಿ ಸ್ಟ್ರಕ್ಚರ್ ಇಲ್ಲ ಡೆಂಟಿನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಟೂತ್, ಅದರಿಂದ ದ DNA ಡೆಫಿನೆಟ್ಲಿ ವಿಲ್ ಬಿ ಪ್ರಿಸರ್ವ್ಡ್ ಅಂಡ್ ದಟ್ ವಿಲ್ ಬಿ ಎಕ್ಸ್ಟ್ರಾಕ್ಟೆಡ್ ಈ ತರ ಕೇಸ್ ನಲ್ಲಿ. ಸೊ ನೀವು ಹೇಳ್ದಂಗೆ ಈಗ DNA ಎಸ್ಪೆಷಲಿ ಡೆಂಟಲ್ ಫೋರೆನ್ಸಿಕ್, ಅದ್ರ ಜೊತೆಯಲ್ಲಿ ನಾನು ತಜ್ಞರು ಯಾರೋ ಮಾತಾಡಿದ್ ನೋಡ್ತಾ ಇದ್ದೆ, ಇಂಥ ಕೇಸಲ್ಲಿ ಫಿಂಗರ್ ಪ್ರಿಂಟ್ಸ್ ಮುಖಾಂತರ ಇಫ್ ಪಾಸಿಬಲ್ ಅಂದ್ರೆ ಕೈ ಏನಾದ್ರು ಸುಟ್ಟು ಹೋಗದೆ ಇದ್ರೆ ಫಿಂಗರ್ ಪ್ರಿಂಟ್ಸ್ ಮುಖಾಂತರನೂ ಕಂಡು ಹಿಡಿಬಹುದು ಅಂತಿದ್ರು. ಆ ಪಾಸಿಬಿಲಿಟಿ ಇಲ್ಲ ನೋಡಿ, ಈ ತರ ಕೇಸ್ ನಲ್ಲಿ ಐ ಥಿಂಕ್ ನೀವು ನೋಡಿದ್ರಿ, ನಿಯರ್ಲಿ ಅರೌಂಡ್ 1 lakh liters ಆಫ್ ದ ಫ್ಯೂಲ್ ವಾಸ್ ದೇರ್ ಅಂಡ್ ಇಟ್ ಇಸ್ ಕಂಪ್ಲೀಟ್ ಕನ್ಫಿಗರೇಷನ್ ಅಂತೀವಿ ನಾವು, ಕಂಪ್ಲೀಟ್ಲಿ ಬರ್ನ್ಡ್ ಬಾಡೀಸ್. ಸೊ ಫಿಂಗರ್ ಪ್ರಿಂಟ್ಸ್ ಇಸ್ ಮೋಸ್ಟ್ ಅನ್ಲೈಕ್ಲಿ ಯಾಕಂದ್ರೆ ಇಲ್ಲೆಲ್ಲ ಸುಟ್ಟಾಗಿರೋದ್ರಿಂದ, ಸೊ ಅವಾಗ ಎಲ್ಲ ಸಾಫ್ಟ್ ಟಿಶ್ಯೂಸ್ ಎಲ್ಲ ಸುಟ್ಟೋಗಿರುತ್ತೆ. ಸೊ ದಟ್ ಮೀನ್ಸ್ ದ ಪ್ರಿಂಟ್ಸ್ ವಿಚ್ ಆರ್ ದೇರ್ ಆನ್ ದ ದಿಸ್ ಥಿಂಗ್ ಫಿಂಗರ್ಸ್ ಅದು ಸುಟ್ಟೋಗಿರುತ್ತೆ. ಆಗಿದ್ದಾಗ ಫಿಂಗರ್ ಪ್ರಿಂಟ್ಸ್ ಡೆಫಿನೆಟ್ಲಿ ಅಂಡ್ ವಿಲ್ ನಾಟ್ ರಿಲೇ ಆನ್ ಸಚ್ ಎವಿಡೆನ್ಸಸ್. ಸೊ ಇದರಲ್ಲಿ DNA ಇಸ್ ದ ಓನ್ಲಿ ಕನ್ಕ್ಲೂಸಿವ್ ಎವಿಡೆನ್ಸಸ್. ಸೊ ಅದನ್ನ ತಗೊಂಡಿದ್ದಾರೆ ಅಂಡ್ ಬಿಕಾಸ್ ಐ ನೋ ಅವ್ರು ಏನಲ್ಲಿ ಕೆಲಸ ಮಾಡ್ತಿದ್ದಾರೆ, ಐ ನೋ ಮೆನಿ ಡಾಕ್ಟರ್ಸ್ ಹೂ ಆರ್ ವರ್ಕಿಂಗ್ ದೇರ್ ಆಲ್ರೆಡಿ. ಈವನ್ ನಿಮ್ಗೆ ಇನ್ನೊಂದು ಹೇಳಲಿಕ್ಕೆ, ದ ಚೀಫ್ ಮಿನಿಸ್ಟರ್ಸ್ ಬಾಡಿ ಇಸ್ ಆಲ್ಸೋ ಬಿನ್ ಐಡೆಂಟಿಫೈಡ್ ಟುಡೇ. ಸೊ ದೇ ಆರ್ ವರ್ಕಿಂಗ್ ಆನ್ ದಟ್. ಬಟ್ ಏನಂದ್ರೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಕ್ರಿಯೆ ಏನಿರುತ್ತೆ ಅಂದ್ರೆ ನೋಡಿ, ಇದರದ ತನಿಖೆ ಒಂದು 3 ಭಾಗದಲ್ಲಿ ಆಗುತ್ತೆ. ಒಂದು ತನಿಖೆ ಏನಂದ್ರೆ ನಾವು ಕಲೆಕ್ಷನ್ ಆಫ್ ದ ಸ್ಯಾಂಪಲ್ಸ್. ಈಗ ಒಂದು ವಿ ಆರ್ ಟು ಕ್ಯಾಟಗರೈಸ್ ದ ಬಾಡೀಸ್. ಒಂದು ಏನು ಹಾಸ್ಟೆಲ್ ಅಲ್ಲಿ ಇರ್ತಕ್ಕಂತ ಗ್ರೂಪ್ ಆಫ್ ಬಾಡೀಸ್ ನ ಸಪರೇಟ್ ಮಾಡ್ಬೇಕಾಗ್ತದೆ, ಮತ್ತೆ ಪ್ಲೇನ್ ಅಲ್ಲಿ ಇರ್ತಕ್ಕಂತ ಬಾಡೀಸ್ ಅವ್ರದ್ದು ಸಪರೇಟ್ ಮಾಡ್ಬೇಕಾಗಿರುತ್ತೆ. ಸೊ ಅದರ್ ಸಪರೇಟ್ ಮಾಡಿದ ನಂತರ ಅಲ್ಲಿ ಸ್ಯಾಂಪಲ್ಸ್ ಎಲ್ಲದಕ್ಕೂ ನಾವೊಂದು ಐಡೆಂಟಿಟಿ ಮಾರ್ಕ್ಸ್ ಕೊಡ್ತೇವೆ, ಐಡೆಂಟಿಟಿ ಒಂದು ಕಾರ್ಡ್ ಬಾಡಿಗೆ ಅಟ್ಯಾಚ್ ಮಾಡ್ತೇವೆ. ಸೊ ಆ ಐಡೆಂಟಿಟಿ ಆ ಆಧಾರದ ಮೇಲೆ, ಯಾಕಂದ್ರೆ ಯಾರ್ದು ಹೆಸರು, ಏಜು, ಸೆಕ್ಸ್ ಇದು ನಮಗ್ ಗೊತ್ತಾಗೋದಿಲ್ಲ. ಬಟ್ ಒಂದು ಐಡೆಂಟಿಟಿ ಆ ನಂಬರ್ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ಕಲೆಕ್ಷನ್ ಆಗಿರ್ತಕ್ಕಂಥ ಅಲ್ಲಿನ ಸ್ಯಾಂಪಲ್ ಆಗ್ಲಿ, ಇಲ್ಲ ಬೋನ್ ಸ್ಯಾಂಪಲ್ ಆಗ್ಲಿ, ಇಲ್ಲ ಮಾಂಸದ ಒಂದು ತುಂಡು, ಸೊ ಅದನ್ನ ಸ್ಯಾಂಪಲ್ಸ್ ನಾವು ಕಲೆಕ್ಟ್ ಮಾಡಿ ಆ ಸ್ಯಾಂಪಲ್ಸ್ಗೆ ಆ ಐಡೆಂಟಿಟಿ ಕೊಟ್ಟು ಪ್ರಾಪರ್ ಪ್ರಿಸರ್ವೇಟಿವ್ ಇಲ್ಲ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ದೆನ್ ವಿ ವಿಲ್ ಲೇಬಲ್ ಇಟ್ ಇನ್ ದ PCR ಮೆಷನ್, ಅಂದ್ರೆ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಂತ ಏನ್ ಹೇಳ್ತೀವಿ. ಅದರಲ್ಲಿ ದಿಸ್ ಇಸ್ ದ ಓನ್ಲಿ ಥಿಂಗ್ ವಿಚ್ ವಿ ಕ್ಯಾನ್ ಡೂ ದ ಐಡೆಂಟಿಫಿಕೇಶನ್ ಆಫ್ DNA ಇನ್ ದ ಫಾಸ್ಟರ್ ಮೆಥಡ್. ಸೊ PCR ಟೆಕ್ನಿಕಲ್ ಅಲ್ಲಿ ಅಡಾಪ್ಟ್ ಮಾಡ್ತೇವೆ. ಬಟ್ ಇದನ್ನ ಹೋಲಿಕೆ ಮಾಡ್ಬೇಕಂತ ಏನ್ ಹೇಳ್ತೀವಿ, ಸಸ್ಪೆಕ್ಟ್ಸ್ ಯಾರಿದ್ದಾರೆ ಅಂದ್ರೆ ಇವರ ಫ್ಯಾಮಿಲೀಸ್, ಇವರ ತಂದೆ ತಾಯಿ ಇಲ್ಲ ಇವರ ಮಕ್ಕಳು. ಸೊ ಇವರ ಮಕ್ಕಳಲ್ಲಿ ಇರ್ತಕ್ಕಂಥ ಬ್ಲಡ್ ಸ್ಯಾಂಪಲ್ಸ್ ನ ತಕೊಂಡು ಆ DNA ನ ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಇಲ್ಲಿ ಈ ಬಾಡಿನಲ್ಲಿ ಸಿಕ್ಕಿರ್ತಕ್ಕಂತ DNA ಏನಿದೆ ಅದನ್ನ ಕಂಪ್ಯಾರಿಸನ್ ಮಾಡ್ಬೇಕು. ಸೊ ಫಸ್ಟ್ ಡೆಡ್ ಬಾಡಿನಲ್ಲಿ ಇರ್ತಕ್ಕಂಥ DNA ಪ್ರೊಫೈಲಿಂಗ್ ಎಲ್ಲ ಮಾಡ್ಬೇಕಾಗತ್ತೆ. ಆ ಪ್ರೊಫೈಲಿಂಗ್ ತಕೊಂಡು ದೆನ್ ಮತ್ತೆ ಈ ಬ್ಲಡ್ ಸ್ಯಾಂಪಲ್ ಯಾರು ಸಸ್ಪೆಕ್ಟ್ಸ್ ಇದಾರೆ ನೋಡಿ, ಅಂದ್ರೆ ಅವರ ಮನೆಯವರು, ಅವರ ಮಕ್ಕಳು ಇಲ್ಲ ಅವರ ತಂದೆ ತಾಯಿ, ಅವರ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು ಯಾರಿದ್ದಾರೆ ಅವರ ಬ್ಲಡ್ ಸ್ಯಾಂಪಲ್ಸ್ ತಕೊಂಡು ಆ ಪ್ರೊಫೈಲ್ ನ ಈ ಬಾಡಿಗಳಲ್ಲಿ ಸಿಕ್ಕಿರ್ತಕ್ಕಂಥ ಪ್ರೊಫೈಲ್ ನ ಮ್ಯಾಚ್ ಮಾಡಿ ದೆನ್ ವಿ ವಿಲ್ ಕಮ್ ಇನ್ ಟು ಅ ಕನ್ಕ್ಲೂಷನ್ ದಟ್ ಈ ಬಾಡಿ ಬಿಲಾಂಗ್ಸ್ ಟು ವಿಚ್ ಪರ್ಟಿಕ್ಯುಲರ್ ಫ್ಯಾಮಿಲಿ, ಯಾವ ಬ್ಲಡ್ ಕಲೆಕ್ಟ್ ಮಾಡಿದೀವೋ ಆ ಫ್ಯಾಮಿಲಿಗೆ. ಅವಾಗ ಐಡೆಂಟಿಟಿ ವಿಲ್ ಬಿ ಕನ್ಫರ್ಮ್. ಸೊ ದಿಸ್ ಇಸ್ ಹೌ ದ ಐಡೆಂಟಿಫಿಕೇಶನ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್. ಆಮೇಲೆ ಎಲ್ಲದಕ್ಕಿಂತ ಇನ್ನೊಂದು, ಏನಾದರೂ ಇವರು ಫಾರ್ ಎಕ್ಸಾಂಪಲ್ ಈ ಡೆಂಟಲ್ ಇಂಪ್ಲಾಂಟ್ಸ್ ಅಂತೀವಿ, ಡೆಂಟಲ್ ಇಂಪ್ಲಾಂಟ್ಸ್ ಮತ್ತೆ ಬಾಡಿನಲ್ಲಿ ಬೋನ್ ಇಂಪ್ಲಾಂಟ್ಸ್ ಅಂತೀವಿ. ಯಾವ್ದಾದ್ರು ನೋಡಿ, ಈಗ ಹಾರ್ಟ್ ನಲ್ಲಿ ವ್ಯಾಲ್ವ್ಸ್ ಆಗಿರ್ತಾರೆ, ಅದು ಇಟ್ ಇಸ್ ರೆಸಿಸ್ಟೆಂಟ್ ಟು ಹೀಟ್. ಇಲ್ಲ ಅಂದ್ರೆ ಈ ಏನಾದ್ರು ಫ್ರಾಕ್ಚರ್ ಆಗಿರುತ್ತೆ, ಫ್ರಾಕ್ಚರ್ ಆಗಿದಾಗ ಒಂದು ರಾಡ್ ಹಾಕಿರ್ತಾರೆ, ಇಲ್ಲ ಹಲ್ನಲ್ಲಿ ಕೆಲವು ಇಂಪ್ಲಾಂಟ್ಸ್ ಹಾಕಿರ್ತಾರೆ. ಅದರದ್ದು ಏನಾದ್ರು ಡೆಂಟಲ್ ಡೇಟಾ ಅವ್ರ ಮನೆಯಲ್ಲಿ ಇದ್ದಾಗ, ಪ್ಲಸ್ ಇಲ್ಲಿ ಆಪರೇಷನ್ ಮಾಡಿದಾಗ ಏನೋ ಒಂದು ರಾಡ್ ಹಾಕಿದ್ರು ಅವರ ಕಾಲ್ನಲ್ಲಿ, ಆ ರಾಡ್ ಈ ಎಕ್ಸ್ರೇ ನಲ್ಲಿ ಬಾಡಿ ಎಕ್ಸ್ರೇ ಮಾಡಿ ತೆಗೆದಾಗ ಆ ರಾಡ್ ಕಂಡು ಬಂದಲ್ಲಿ ದೆನ್ ಅದು ಒಂದು ಆಲ್ಸೋ ವಿಲ್ ಬಿ ಎ ಟೈಪ್ ಆಫ್ ಐಡೆಂಟಿಫಿಕೇಶನ್. ಅದರಿಂದನೂ ನಾವು ಐಡೆಂಟಿಫೈ ಮಾಡಬಹುದು. ಅಲ್ಲದೆ ಬಟ್ ಏನಾದ್ರೂ ಈಗ ಯಾವುದೇ ಬಾಡಿನಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಬಾಡಿನಲ್ಲಿ ರಾಡ್ ಸಿಕ್ಕಿದೆ ಅವರ ಕಾಲ್ನಲ್ಲಿ, ಆ ರಾಡ್ ಇತ್ತು, ಆಪರೇಷನ್ ಆಗಿತ್ತು ಅಂತ ಮನೆಯವ್ರು ಏನಾದ್ರು ಒಂದು ಡೀಟೇಲ್ಸ್ ಸಬ್ಮಿಟ್ ಮಾಡಿದ್ರೆ
ಆವಾಗ ಆ ಬಾಡಿನಲ್ಲಿ ದಟ್ ಇಟ್ ವಿಲ್ ಬಿ ಅ ಕೊರಾಬರೇಟಿವ್, ದಟ್ ಮೀನ್ಸ್ ಪಾಸಿಬಿಲಿಟಿ ದಟ್ ದಿಸ್ ಪರ್ಸನ್ ಬಿಲಾಂಗ್ ಟು ದಟ್ ಫ್ಯಾಮಿಲಿ. ಆದ್ರೂ ಸಹ ಈ ತರ ಕೇಸ್ನಲ್ಲಿ ಯಾಕಂದ್ರೆ ಫುಲ್ ಕರಕಲಾಗಿ ಏನು ಗೊತ್ತಾಗ್ತಿಲ್ಲ, ಗಂಡು ಹೆಣ್ಣು ಯಾವುದು ಅಂತಾನು ನಾವು ಡಿಫ್ರೆನ್ಶಿಯೇಟ್ ಮಾಡಕ್ ಆಗ್ತಿಲ್ಲ, ಅಂತ ಕೇಸ್ನಲ್ಲಿ DNA ಇಸ್ ದ ಓನ್ಲಿ ಮೆಥಡ್ ಆಫ್ ಐಡೆಂಟಿಫಿಕೇಶನ್. ಈಗ ಆಲ್ರೆಡಿ ತಮ್ಮವರನ್ನ ಕಳ್ಕೊಂಡಂತ ಆಘಾತದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಇನ್ನೊಂದು ಕಡೆ ತಮ್ಮ ಫ್ಯಾಮಿಲಿಯವ್ರದೇ ಮೃತದೇಹ ನಿರೀಕ್ಷೆ ಮಾಡೋದ್ರಲ್ಲಿ ತಪ್ಪಿಲ್ಲ, ಅದು ಅವ್ರ ಹಕ್ಕು ಕೂಡ. ಈ ಸಂದರ್ಭದಲ್ಲಿ ಆಕ್ಯುರೇಸಿ ಬಗ್ಗೆ ಯಾವ ಥರ ಒಂದು ಭರವಸೆಯನ್ನ ನೀವು ಕೊಡ್ತೀರಾ ಡಾಕ್ಟರ್? ಅದ್ರ ಜೊತೆಯಲ್ಲಿ ಅಕಸ್ಮಾತ್ ನೀವು ಅಂದ್ರೆ ಇದೇನು ಸವಾಲಿನ ಕೆಲಸ ಅಲ್ಲ, ತುಂಬಾ ಈಸಿ ಇದೆ ಅಂತ, ಇನ್ ಕೇಸ್ DNA ಟೆಸ್ಟ್ ಮುಖಾಂತರ ಆಗ್ಲಿಲ್ಲ ಅಂದ್ರೆ ಆಲ್ಟರ್ನೇಟಿವ್ ಮೆಥಡ್ಸ್ ಏನಿದೆ? ಇಲ್ಲ ನೋಡಿ, ಈ ತರ ಕೇಸ್ನಲ್ಲಿ ಒಂದು ಅಬ್ಸಲ್ಯೂಟ್ ಮೆಥಡ್ ಆಫ್ ಐಡೆಂಟಿಫಿಕೇಶನ್ ಇಸ್ ಓನ್ಲಿ DNA. ಇದು ಬಿಟ್ಟು ಬೇರೆ ಯಾವುದೇ ಮೆಥಡ್ ಆಫ್ ಐಡೆಂಟಿಫಿಕೇಶನ್ ವಿಲ್ ಲೀಡ್ ಟು ಡಿಸಾಸ್ಟ್ರಸ್ ಇನ್ ದ ಐಡೆಂಟಿಫಿಕೇಶನ್ ಇಸ್ ಕನ್ಸರ್ನ್. ದಟ್ ಈಸ್ ನಂಬರ್ ಒನ್. ರಿಗಾರ್ಡಿಂಗ್ ಅಕ್ಯುರಸಿ ಇಸ್ ಕನ್ಸರ್ನ್, ಇಟ್ ಈಸ್ 100% ಅಕ್ಯುರೇಟ್. ಇದು 100% ಅಕ್ಯುರಸಿ ಇದೆ, ಬಟ್ ಫಾರ್ ಯುನಿವೋಲಾರ್ ಟೆನ್ಸಿಟಿವ್ ದಟ್ ಇಸ್ 1 in billion. ಸೊ ಅದು ಬಿಟ್ರೆ, ಬಟ್ ಡೆಫಿನೆಟ್ಲಿ ದಿಸ್ ಇಸ್ ದ ಮೋಸ್ಟ್ ಅಕ್ಯುರೇಟ್ ಅಂಡ್ ದಿ ಸೈಂಟಿಫಿಕ್ ವೇ ಆಫ್ ಐಡೆಂಟಿಫಿಕೇಶನ್. ನೋಡಿ, ಇದರಲ್ಲಿ ಇನ್ನೊಂದು ಫಾಸ್ಟರ್ ವೇ ನಾವು ಏನ್ ಮಾಡ್ಬೋದು ಅಂದ್ರೆ, ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಈ ಜಾಗದಲ್ಲಿ ಇದ್ದಾಗ ನಾನೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಫಸ್ಟ್ ಇಸ್ ನೋಡಿ, ಈ ಮಕ್ಕಳದು ಒಂದು ಸಪರೇಟ್ ಮಾಡೋದು. ನಾವು ದಿಸ್ ಇಸ್ ಹೌ ವಿ ಕ್ಯಾಟಗರೈಸ್. ಯಾಕಂದ್ರೆ ನಾನು ಈಗ ನಾನು ವಿದೇಶದಲ್ಲಿದ್ದಾಗ ಒಂದು 76 ಜನ ಸತ್ರು. ಸೊ ಆ ಸತ್ತಾಗ ನಾವು ಅದರಲ್ಲಿ 76 ಜನದ್ದು ನಾವು DNA ಮಾಡಿ ಅದನ್ನ ವಿಂಗಡಣೆ ಮಾಡ್ತೀವಿ. ಗಂಡಿಂದು ಹೆಣ್ಣಿಂದು ಅಂತ ವಿಂಗಡಣೆ ಮಾಡೋದು, ಮಕ್ಕಳು ದೊಡ್ಡವ್ರದ್ದು ವಿಂಗಡಣೆ ಮಾಡೋದು. ಇದರಿಂದ ಕ್ಯಾಟಗರೈಸ್ ಮಾಡಿದಾಗ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ವಿಕ್ಟಿಮ್ ಪ್ರೊಫೈಲ್. ಪ್ಲಸ್ then DNA narrow down will DNA, then we will hand it over to the families. So ಈ ತರ ಒಂದು only thing is ಏನಂದ್ರೆ, ಈ ಸ್ಯಾಂಪಲ್ ಕಲೆಕ್ಷನ್ ಮತ್ತೆ ಪ್ರೊಫೈಲಿಂಗ್ ನಂಬರ್ 2 ಪ್ಲಸ್ ಕಂಪ್ಯಾರಿಸನ್ ಆಫ್ ದ ಪ್ರೊಫೈಲ್ ಫ್ರಮ್ ದ ಸಸ್ಪೆಕ್ಟೆಡ್ ಫ್ಯಾಮಿಲಿ ಮೆಂಬರ್ಸ್, ಈ 3 ಪ್ರಕ್ರಿಯೆನ ತುಂಬಾ ಸೂಕ್ಷ್ಮವಾಗಿ ಮಾಡ್ಬೇಕಾಗತ್ತೆ ಅಂಡರ್ ಕೇರ್ಫುಲ್ ಸೂಪರ್ವಿಷನ್. ಇದರಲ್ಲಿ ವ್ಯತ್ಯಾಸವಾದಾಗ ಮಾತ್ರ ಬಾಡಿ ಇಂಟರ್ಚೇಂಜ್ ಆಗತ್ತೆ. ಆಮೇಲೆ ಜನರಲ್ಲಿ ತುಂಬಾ ಏನಂದ್ರೆ ಸಸ್ಪಿಷನ್ ಸ್ಟಾರ್ಟ್ ಆಗುತ್ತೆ, ದೆನ್ ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ. ದಟ್ ವಿಲ್ ಲೀಡ್ ಟು ಡಿಸಾಸ್ಟ್ರಸ್ ಅಂಡ್ ಇಟ್ ವಿಲ್ ಲೀಡ್ ಟು ಹಾಸ್ಟಿಲಿಟಿ ಆಲ್ಸೋ. ಕರೆಕ್ಟ್. ಈಗ ಬೆಂದ್ ಹೋಗಿರೋದ್ರಿಂದ ಮಾಂಸದ ಮುದ್ದೆಗಳು ಒಬ್ರಿಗೊಬ್ರಿಗೆ ಅಂಟ್ಕೊಂಡಿರುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಈ ತರ ಕಂಟ್ಯಾಮಿನೇಷನ್ ಆದಂತ ಸಂದರ್ಭದಲ್ಲಿ ಟೆಸ್ಟಿಂಗ್ ಮಾಡೋದೇನಾದ್ರೂ ಕಷ್ಟ ಆಗತ್ತಾ? ಇಲ್ಲ, ಅಬ್ಸಲ್ಯೂಟ್ಲಿ ಕಷ್ಟ ಏನಾಗೋದಿಲ್ಲ. ಕಷ್ಟ ಅನ್ನೋದು ಏನೂ ಇಲ್ಲ. ಒಂದೇನಂದ್ರೆ, ಒಂದಕ್ಕೊಂದು ಅಂಟ್ಕೊಂಡಿದೆ ಅಂತ ನೀವು ಹೇಳಿದ್ರಿ, ಅದು ಮಾಂಸಖಂಡಗಳು, ಯಾವುದು ಸುಟ್ಟ ಮಾಂಸಖಂಡಗಳು, ದಟ್ ಈಸ್ ನಾಟ್ ಸೂಟಬಲ್ ಸ್ಯಾಂಪಲ್ ಫಾರ್ DNA ಅಟ್ ಆಲ್. ಅದರಿಂದ ನಾವು ಸ್ಯಾಂಪಲ್ ತಕೊಳ್ಳೋದೇ ಇಲ್ಲ. ನಾವು ಮೊದಲೇ ಹೇಳಿದಾಗೆ ದ ಬೆಸ್ಟ್ ಸ್ಯಾಂಪಲ್ಸ್ ಇನ್ ಬರ್ನ್ಟ್ ರಿಮೇನ್ಸ್ ಇಸ್ ದ ಟೂತ್, ನಂಬರ್ 1. ಏನಾದ್ರೂ ಪಾರ್ಷಿಯಲಿ ಬರ್ನ್ಟ್ ಬಾಡೀಸ್ ಅಂತ, ಇದು ದಿಸ್ ಆರ್ ಆಲ್ ನಾಟ್ ಕಂಪ್ಲೀಟ್ಲಿ ಬರ್ನ್ಟ್. ವೆರಿ ಫ್ಯೂ ಬಾಡೀಸ್ ಆರ್ ಕಂಪ್ಲೀಟ್ಲಿ ಬರ್ನ್ಟ್. ಅಂದ್ರೆ ಇನ್ನೆಲ್ಲನೂ ಮೇಲೆಲ್ಲ ಸುಟ್ಟಾಗಿದೆ, ಬಟ್ ಒಳಗೆ ದ ಟಿಶ್ಯೂಸ್ ವಿಲ್ ಬಿ ಡೆಫಿನೆಟ್ಲಿ ಇಂಟ್ಯಾಕ್ಟ್. ಬಟ್ ಕೆಲವು ಬಾಡಿಗಳು ಮಾತ್ರ ಪೂರ್ಣ ಕರಕಲಾಗಿ ಇದಾಗಿದೆ. ಅಂತದ್ರಲ್ಲಿ ಹಲ್ಲಿನ ಸ್ಯಾಂಪಲ್ ತಗೊಳ್ತೇವೆ. ಬೇರೆ ಬಾಡಿ ಏನು ಮೇಲೆ ನೋಟಕ್ಕೆ ಎಲ್ಲ ಸುಟ್ಟೋಗಿದೆ, ಬಟ್ ಒಳಗಿರ್ತಕ್ಕಂಥ ಮಾಂಸಖಂಡಗಳು ಇಂಟ್ಯಾಕ್ಟ್ ಇದೆ. ಪ್ಲಸ್ ಬೋನ್ ನಲ್ಲಿ ಇರ್ತಕ್ಕಂಥ ಮ್ಯಾರೋ ಸ್ಯಾಂಪಲ್ಸ್, ಪ್ಲಸ್ ಅವ್ರಲ್ಲೂ ನಾವು ಟೂತ್ ಸ್ಯಾಂಪಲ್. ಸೊ ಟೂತ್ ಇಸ್ ದ ಫಸ್ಟ್ ಸ್ಯಾಂಪಲ್. Second option is the sternum and the long bones in the thigh, and the third is the muzzle, especially the sauce muscle ಅಂತೀವಿ, ಏನು ನಮ್ಮ ಸೊಂಟದ ಭಾಗದಲ್ಲಿ ಇರ್ತಕ್ಕಂಥ ಮಸಲ್. ಆ ಟಿಶ್ಯೂಸ್ ನ ತಕೊಂಡು ಡೆಫಿನೆಟ್ಲಿ DNA, and it is not a very big procedures. ನೀವು ಹೇಳಿದಾಗೆ it is not a very difficult process. We have done it and I have personally done it. So it's not a big thing. And ಇದು ಮಾಡೋದು ಓನ್ಲಿ ಏನಂದ್ರೆ, ಈ ಫ್ಯಾಮಿಲಿ ಮೆಂಬರ್ಸ್ ಇಂದ ಬ್ಲಡ್ ಸ್ಯಾಂಪಲ್ಸ್ ನ ಫ್ಯಾಮಿಲಿ ಮೆಂಬರ್ಸ್ ನ ಐಡೆಂಟಿಫೈ ಮಾಡೋದು. ಬಟ್ ಅವರಿಂದ ಸ್ಯಾಂಪಲ್ ಕಲೆಕ್ಷನ್ ಇದೆಯಲ್ಲ, ಅದರಲ್ಲಿ ಟೈಮ್ ತಗೊಳುತ್ತೆ. ಬಾಕಿ ನಾವು PCR ಮೆಷಿನ್ ಅಲ್ಲಿ ಹಾಕ್ಬಿಟ್ಟು ದೆನ್ ಇಟ್ ಸ್ಟಾರ್ಟ್ಸ್ ಪ್ರೊಫೈಲಿಂಗ್, ಅಂಡ್ ದಟ್ ವಿಲ್ ನಾಟ್ ಟೇಕ್ ಮಚ್ ಟೈಮ್. ಬಟ್ ಡೆಫಿನೆಟ್ ಇದನ್ನೆಲ್ಲ ತಗೊಂಡು ಎಷ್ಟೆಲ್ಲ ಮಾಡ್ಲಿಕ್ಕೂ ಒಂದು 2-3 ದಿನ ತಗೊಳುತ್ತೆ. ಅಂಡ್ ಎಷ್ಟು ದಿನ ತಗೊಂಡ್ರು ಜನಗಳು ಆತಂಕ ಪಡಬೇಕಾಗಿಲ್ಲ. ಯಾಕಂದ್ರೆ ಇಷ್ಟು ದಿನಗಳಲ್ಲಿ ಏನು ಅವರು ಇನ್ವೆಸ್ಟಿಗೇಷನ್ ಮತ್ತೆ ಕಂಪ್ಯಾರಿಸನ್ ತಗೊಳ್ತಾರೆ ಪ್ರೊಫೈಲಿಂಗ್, DNA ಪ್ರೊಫೈಲಿಂಗ್ಗೆ, ಅಷ್ಟುವರೆಗೂ ದ ಬಾಡೀಸ್ ವಿಲ್ ಬಿ ಕೆಪ್ಟ್ ಇನ್ ಕೋಲ್ಡ್ ಸ್ಟೋರೇಜ್. ಆ ಬಾಡಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇರುತ್ತೆ. ಒನ್ಸ್ ಐಡೆಂಟಿಟಿ ಇಸ್ ಓವರ್, ಆ ಪರ್ಟಿಕ್ಯುಲರ್ ಬಾಡಿನ ಆ ಪರ್ಟಿಕ್ಯುಲರ್ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಜನಗಳು ಯಾವ ಆತಂಕ ಪಡಬೇಕಾಗಿಲ್ಲ, ಇದರಲ್ಲಿ ಯಾವುದು ವ್ಯತ್ಯಾಸ ಆಗಿಲ್ಲ. ಬಟ್ ಒನ್ ಥಿಂಗ್, ತನಿಖೆ ಈ DNA ಪ್ರೊಫೈಲಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಟೈಮ್ ಇರುತ್ತೆ, ಬಿಕಾಸ್ ಆಫ್ ದಿ ವಿಕ್ಟಿಮ್ ಪ್ರೊಫೈಲ್ ನ ಕಂಪ್ಯಾರಿಸನ್ ಪ್ರೋಸೆಸ್ ಮಾತ್ರ.
ಎಸ್, ಈ 274 ಅದರಲ್ಲಿ 8 ಬಾಡೀಸ್ ಐಡೆಂಟಿಫೈ ಆಗಿರೋದ್ರಿಂದ ಉಳಿದಂಥ ಬಾಡೀಸನ್ನು ಈಗ ಐಡೆಂಟಿಫೈ ಮಾಡಬೇಕಾಗಿರೋದು. ನೀವು ಹೇಳ್ದಂಗೆ ತುಂಬ ಟೈಮ್ ಏನು ಹಿಡಿಯಲ್ಲ, 2 to 3 days ಸಾಕು ಅಂತಂದ್ರೆ, ಬಟ್ ಫ್ಯಾಮಿಲಿ ಮೆಂಬರ್ ಸ್ಯಾಂಪಲ್ ಕಲೆಕ್ಟ್ ಮಾಡೋಕ್ಕೆ ಟೈಮ್ ಬೇಕು ಅಂತ ಅಂದ್ರೆ 1 or 2 ಸ್ಯಾಂಪಲ್ ಇದ್ರೆ ಎಷ್ಟು ಟೈಮ್ ಬೇಕಾಗ್ಬೋದು, ಬಟ್ ಇಲ್ಲಿ ಒಂಥರ ಮಾಸ್ ಆಗಿದೆ. ಸೊ ಹಾಗಾಗಿ ತುಂಬಾ ಜನ ಇರೋದ್ರಿಂದ ಎಷ್ಟು ಟೈಮ್ ಹಿಡಿಬಹುದು? ಹೌದು ನೋಡಿ, ಈಗ ಏನಂದ್ರೆ ಈಗ 274 ಬಾಡೀಸ್ ಅಂತ ನೀವೇನ್ ಹೇಳ್ತಿದ್ರಿ, 274 ಬಾಡೀಸ್ ಇಂದಾನು 274 DNA ಪ್ರೊಫೈಲ್ಸ್ ವಿಲ್ ಬಿ ವಿಕ್ಟಿಮ್ ಪ್ರೊಫೈಲ್ಸ್ ನ ಕಲೆಕ್ಟ್ ಮಾಡ್ತೀವಿ. ದಟ್ ಈಸ್ ಒನ್ ಸೆಟ್. ದ ಸೆಕೆಂಡ್ ಸೆಟ್ ಇಸ್ ಈ ಯಾರು ಈ ಒಂದೊಂದು ಫ್ಯಾಮಿಲಿಗೆ ಈಗ ಅವರ ಮಕ್ಕಳು ಇಲ್ಲ ಅವರ ಅಣ್ಣ ತಮ್ಮಂದಿರು ಅವ್ರ ತಂದೆ ತಾಯಿ ಅವ್ರದ್ದು 1, 2, 3 ಸ್ಯಾಂಪಲ್ ತಗೊಳ್ತೀವಿ. ಆ 3ಇಂದನೂ ಇದೇ ತರ ವಿಕ್ಟಿಮ್ ಪ್ರೊಫೈಲ್ಸ್ ನಾವು DNA ಪ್ರೊಫೈಲ್ ಮಾಡ್ಬೇಕಾಗತ್ತೆ. ಈ ಇಷ್ಟೆಲ್ಲ ಪ್ರೊಫೈಲ್ ನಂತರ ಒಂದೊಂದು ಸ್ಯಾಂಪಲ್ 274 ಸ್ಯಾಂಪಲ್ ಜೊತೆ ನಾವು ಕಂಪ್ಯಾರಿಸನ್ ಮಾಡ್ಬೇಕಾಗತ್ತೆ. ಆ ಕಂಪ್ಯಾರಿಸನ್ ಅಲ್ಲಿ ಮ್ಯಾಚಿಂಗ್ ಬಂದಾಗ ಮಾತ್ರ ಆ 270 ಯಾವ್ದು ಮ್ಯಾಚಿಂಗ್ ಬರುತ್ತೆ, ದಟ್ ಪರ್ಟಿಕ್ಯುಲರ್ ಬಾಡಿ ಬಿಲಾಂಗ್ಸ್ ಟು ದಟ್ ಪರ್ಟಿಕ್ಯುಲರ್ ಫ್ಯಾಮಿಲಿ ಅಂದಾಗ ಮಾತ್ರ ಒಂದು ಬಾಡಿ ಆ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಈ ತರ ಪ್ರಕ್ರಿಯೆ 274 ಇಂಟು 1, 2, 3 ಅಂತ ಮಲ್ಟಿಪ್ಲೈ ಮಾಡಿದ್ರೆ ಮಿನಿಮಮ್ ಅರೌಂಡ್ ಸಮ್ 800 ಸ್ಯಾಂಪಲ್ಸ್ ನ ನಾವು ಕಂಪೇರ್ ಮಾಡಬೇಕು ಟು ಈಚ್ 274 ಸ್ಯಾಂಪಲ್ಸ್. ಸೊ ದಿಸ್ ಇಸ್ ಅಲ್ಲಿ ಮಾತ್ರ ಟೈಮ್ ಪ್ರಕ್ರಿಯೆ ತಗೊಳುತ್ತೆ, ಅಂದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ. ಬಟ್ ಜನಗಳು ಆತಂಕ ಪಡಬೇಕಾಗಿಲ್ಲ. ತಮ್ಮ ಸತ್ತವರು ತಮಗೆ ಸಿಕ್ಕದಂತೂ 100%. ಬಟ್ ಅದನ್ನ ಅವ್ರ ಫ್ಯಾಮಿಲಿಗೆ ನಾವು ಒದಗಿಸ್ಕೊಡ್ಲಿಕ್ಕೆ ಇದೊಂದು ಪ್ರಕ್ರಿಯೆ ನಡಿಲೇಬೇಕಾಗ್ತದೆ. ಅಲ್ಲಿವರೆಗೂ ಬಾಡಿನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿರ್ತಾರೆ, ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಯಾವ್ದು ಆತಂಕ ಪಡಬೇಕಾಗಿಲ್ಲ. ಎಷ್ಟು ಟೈಮ್ ಇಡುತ್ತೆ ಅದು ಒಳ್ಳೇದಕ್ಕೋಸ್ಕರ. ಯಾಕಂದ್ರೆ ಅವರ ಮನೆಯವರ ಬಾಡಿನ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಈ ಪ್ರಕ್ರಿಯೆ ಮಾಡಲೇಬೇಕಾಗತ್ತೆ. ಇದು DNA ಟೆಸ್ಟ್ ಬಾಡೀಸ್ ಐಡೆಂಟಿಫೈ ಮಾಡೋ ಪ್ರಕ್ರಿಯೆ ಆಯಿತು. ಮತ್ತೊಂದು ಕಡೆ ಈ ಘಟನೆಗೆ ಮೂಲ ಕಾರಣ ಏನಾಯ್ತು, ಟೆಕ್ನಿಕಲ್ ಪ್ರಾಬ್ಲಮ್ ಮತ್ತೇನು ಅಂತ ಐಡೆಂಟಿಫೈ ಮಾಡೋಕ್ಕೆ ಈಗ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ, ಅದ್ರ ಡಿಕೋಡಿಂಗ್ ಮತ್ತೆ DVR, ಸೊ ಅದ್ರ ಪರಿಶೀಲನೆ FSL ಕಳಿಸಿದ್ರಲ್ಲ, ಅದು ಹೆಂಗಾಗುತ್ತೆ? Absolutely, that's a flight data recorder ಮತ್ತೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಸೊ ಇದರಲ್ಲಿ ಏನಿದೆ, absolutely the state of the technical aspects of the flight plus the happenings inside the cockpit idanella record ಆಗಿರುತ್ತೆ. The aviation experts will be better to answer this, but one thing is a fact. ನಾನು ಈ ಮಾಧ್ಯಮದ ಹೇಳ್ಬೇಕು ಅಂತ ಇಚ್ಛೆ ಪಡ್ತೇನೆ. ಏನಂದ್ರೆ ಇದರಲ್ಲಿ ಏನೇ ಟೆಕ್ನಿಕಲ್ ಇಶ್ಯೂಸ್ ಇರ್ಲಿ ಇಲ್ಲ ಸ್ಯಾಬೋಟೇಜ್ ಏನಾದ್ರೂ ಯಾರಾದ್ರೂ ಇದನ್ನ ಬೇಕು ಅಂತ ಮಾಡಿರೋ ಅದು ಗೊತ್ತಾಗತ್ತೆ. ಸೊ ಎವ್ರಿಥಿಂಗ್ ವಿಲ್ ಬಿ ಅನಲೈಸ್. ಇದು ಒಂದೇ ಅಲ್ಲ, ಬರೇ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಇದು ಒಂದೇ ಅಲ್ಲ. ಇದಕ್ಕೂ ಮುಂಚೆ ಬಿಫೋರ್ ದ ಫ್ಲೈಟ್ ಟುಕ್ ಇಟ್ಸ್ ಪಾತ್, ಅಲ್ಲಿ ಇರ್ತಕ್ಕಂಥ ಎಂಜಿನಿಯರ್ಸ್ ಹೂ ವಾಸ್ ಆನ್ ಡ್ಯೂಟಿ ಅವ್ರದ್ದು ಒಂದು ಚಾರ್ಟ್ ಪ್ರಿಪೇರ್ ಮಾಡಿರ್ತಾರೆ. ಬಿಫೋರ್ ದ ಫ್ಲೈಟ್ ಏನು ಗೋ ಹೆಡ್ ಅಂತ ಏನ್ ಹೇಳ್ತೀವಿ, ಪರ್ಮಿಷನ್ ಕೊಡ್ತಾರೆ ಟು ಫ್ಲೈ. ಆ ಚಾರ್ಟು ವಾಟ್ ವಾಟ್ಸ್ ಇಟ್ಸ್ ದೇರ್ ಅಬ್ಸರ್ವೇಷನ್ ಅವ್ರದ್ದು. ಯಾಕಂದ್ರೆ ಒಂದಲ್ಲ ಇಬ್ರು ಅದನ್ನ ಪ್ರಿಪೇರ್ ಮಾಡ್ತಾರೆ, ಅದನ್ನ ಕಂಪೇರ್ ಮಾಡ್ತಾರೆ, ಹೂ ವಾಸ್ ಆನ್ ಡ್ಯೂಟಿ ಅಂಡ್ ವಾಟ್ ಎವರ್ ದಿಸ್ ಪ್ಲಸ್ ಟೆಕ್ನಿಕಲ್ ಎವಿಡೆನ್ಸಸ್, CCTV, ಆಲ್ ದಿಸ್ ಥಿಂಗ್ಸ್ ವಿಲ್ ಬಿ ಚೆಕ್ಡ್ ಅಂಡ್ ಡೆಫಿನೆಟ್ಲಿ ದೇ ವಿಲ್ ಬಿ ಏಬಲ್ ಟು ಕಮಿಟ್. ಅಲ್ಲಿವರೆಗೂ ನಾವು ಇಲ್ಲ ಇದು ಟೆಕ್ನಿಕಲ್ ಫೇಲ್ಯೂರ್ ಅನ್ನೋದು ತಪ್ಪಾಗತ್ತೆ. ಬಟ್ ಅಂಟಿಲ್ ಅಂಡ್ ಅನ್ಲೆಸ್ ದ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಕಮ್ಸ್, ದೆನ್ ಓನ್ಲಿ ವಿಲ್ ನೋ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಕಾಸ್ ಫಾರ್ ದ ಆಕ್ಸಿಡೆಂಟ್. ನೋಡೋಣ, ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ದಿನೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ ಥ್ಯಾಂಕ್ ಯು.